ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಪ್ಲೈ ಎಂಪ್ಲಾಯೀಸ್ ಹೂಸ್ ನೇಮ್ ಸ್ಟಾರ್ಟ್ ವಿತ್ ಲೆಟರ್ ಎ. ಯಾರ್ಯಾರ್ದು ಎಂಪ್ಲಾಯಿ ನೇಮು ಎ ಲೆಟರಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ ಅವ್ರದ್ದೆಲ್ಲ ಡೀಟೇಲ್ಸ್ನ ನಾವು ಫೆಚ್ ಮಾಡಬೇಕಾಗಿರುತ್ತೆ. ಈ ರೀತಿ ಕ್ವಶನ್ ಬಂದಾಗ ನಾವು ಲೈಕ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಲೈಕ್ ಆಪರೇಟರ್ಸ್ನ ಯಾವ ರೀತಿ ಬರೆಯೋದು ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ವೇರ್ ಕಾಲಮ್ ನೇಮ್ನ ಕೊಡಬೇಕು. ನೇಮ್ ಕಾಲಮು ನೇಮ್ ಲೈಕ್ ಯಾವ ಲೆಟರಿಂದ ಸ್ಟಾರ್ಟ್ ಆಗಬೇಕು, ಕ್ಯಾಪಿಟಲ್ ಎ ಅಲ್ವಾ, ಆವಾಗ ಕ್ಯಾಪಿಟಲ್ ಎ. ನೆಕ್ಸ್ಟ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಎ ಆಗಿರಬೇಕು, ರಿಮೈನಿಂಗ್ ಲೆಟರ್ ಏನಾದರೂ ಆಗಿರ್ಬೋದು, ಆವಾಗ ನಾವು ಪರ್ಸೆಂಟೇಜ್ನ ಯೂಸ್ ಮಾಡ್ತೀವಿ. ನೋಡ್ಬೋದು ಅರ್ಜುನ್ ಅಂತ ಒಂದೇ ರೆಕಾರ್ಡ್ ಇರೋದು. ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಪ್ಲೈ ಎಂಪ್ಲಾಯೀಸ್ ಹೂಸ್ ನೇಮ್ ಎಂಡ್ ವಿತ್ ಲೆಟರ್ ಎ. ಯಾರ್ಯಾರ್ದು ಲಾಸ್ಟ್ ಲೆಟರು ಎ ಇರುತ್ತೆ ಅವ್ರ ರೆಕಾರ್ಡ್ ಡಿಸ್ಪ್ಲೇ ಆಗಬೇಕು. ಇವಾಗ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಲಾಸ್ಟ್ ಲೆಟರ್ ಎ ಆಗಿರಬೇಕು, ಫಸ್ಟ್ ಲೆಟರ್ ಏನಾದರೂ ಆಗಿರ್ಬೋದಲ್ವಾ, ಲಾಸ್ಟಲ್ಲಿ ಎ ಬರೆದ್ಬಿಟ್ಟು ಅದರಿಂದ ಪರ್ಸೆಂಟೇಜ್ನ ಬರೀತೀವಿ ಲೈಕ್ ಆಪರೇಟರಲ್ಲಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ವೇರ್ ಕಾಲಮ್ ನೇಮ್ ಲೈಕ್ ಎ ಇರಬೇಕು, ಸ್ಮಾಲ್ ಎ, ಮತ್ತು ಲಾಸ್ಟ್ ಲೆಟರ್ ಎ ಇರಬೇಕು, ನಿಮ್ಮ ಫಸ್ಟಲ್ಲಿ ಏನಾದರೂ ಇರ್ಬೋದು, ಆವಾಗ ಪರ್ಸೆಂಟೇಜ್ನ ಕೊಡ್ತೀವಿ. ನೋಡ್ಬೋದು ದಿವ್ಯಾ, ಈಸಾ ಇವ್ರೆಲ್ಲರದ್ದು ಲಾಸ್ಟ್ ಲೆಟರು ಎ ಆಗಿದೆ. ಲಾಸ್ಟ್ ಲೆಟರ್ ಎ ಆಗಿತ್ತು ಅಂದರೆ ಲಾಸ್ಟಲ್ಲಿ ಎ ಬರೆದ್ಬಿಟ್ಟು ಮುಂದೆ ಪರ್ಸೆಂಟೇಜ್ ಬರಿತೀವಿ. ಅದಷ್ಟು ಸ್ಟಾರ್ಟಿಂಗ್ ಲೆಟರ್ ಎ ಇರಬೇಕಂದ್ರೆ ಸ್ಟಾರ್ಟಿಂಗ್ ಲೆಟರ್ನ ಬರ್ದು ರಿಮೈನಿಂಗ್ ಏನಾದರೂ ಇರ್ಬೋದು ಅಂದಾಗ ಅಲ್ಲಿ ಪರ್ಸೆಂಟೇಜ್ನ ಬರಿತೀವಿ. ಅದೇ ಈಗ ನಮ್ಗೆ ಸಪೋಸ್ ಎ ಇಂದ ಆಗಬಾರ್ದು, ದೋಸ್ ಹೂ ಆರ್ ನಾಟ್ ಸ್ಟಾರ್ಟಿಂಗ್ ವಿತ್ ಎ ಅಂತ ಅಂದಾಗ ನಾಟ್ ಲೈಕ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಇವಾಗ ನಾವು ಫಸ್ಟ್ ಕ್ವಶನ್ ಏನಾದರೂ ತೊಗೊಂಡಿದ್ದೀನಿ, ಸ್ಟಾರ್ಟ್ ವಿತ್ ಎ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಜುನ್ ರೆಕಾರ್ಡ್ ಬಂದೈತೆ. ಅಥವಾ ನಾನು ಎ ಇಂದ ಯಾರ್ಯಾರು ಸ್ಟಾರ್ಟ್ ಆಗಿಲ್ಲ ಅವ್ರ ರೆಕಾರ್ಡ್ ಬೇಕು ಅಂದಾಗ ಹೆಂಗೆ ಬರೆಯೋದು ಅಂದಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ವೇರ್ ನೇಮ್ ನಾಟ್ ಲೈಕ್ ಫಸ್ಟ್ ಲೆಟರ್ ಎ ಇಂದ ಸ್ಟಾರ್ಟ್ ಆಗಿರಬಾರ್ದು ಅಂದಾಗ ಕ್ಯಾಪಿಟಲ್ ಎ ಪರ್ಸೆಂಟೇಜ್ ಕೊಡ್ತೀನಿ. ನೋಡ್ಬೋದು ಈಗ ಎ ಇಂದ ಯಾರ್ಯಾರ್ದು ಆಗಿಲ್ಲ ಅಂತ ಕೇಳಿದಾಗ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ರೀತಿ ನಾಟ್ ಲೈಕ್ ಆಪರೇಟರ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಪ್ಲೇ ಎಂಪ್ಲಾಯೀಸ್ ಹೂಸ್ ಸೆಕೆಂಡ್ ಕ್ಯಾರೆಕ್ಟರ್ ಇನ್ ದ ನೇಮ್ ಇಸ್ ಎ. ಅಂದರೆ ಫಸ್ಟ್ ಲೆಟರ್ ಅಲ್ಲ, ಸೆಕೆಂಡ್ ಲೆಟರು ಎ ಇರಬೇಕು. ಅವಾಗ ನಾವು ಯಾವುದೇ ಒಂದು ಲೆಟರ್ನ ಸ್ಕಿಪ್ ಮಾಡಬೇಕು ಲೈಕ್ ಆಪರೇಟರ್ಲಿ ಅಂದಾಗ ಅಂಡರ್ ಸ್ಕೋರ್ನ ನಾವು ಯೂಸ್ ಮಾಡ್ತೀವಿ. ಅದ್ಯಾವ ರೀತಿ ಯೂಸ್ ಮಾಡೋದು ಅಂದಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ವೇರ್ ನೇಮ್ ಲೈಕ್ ಫಸ್ಟ್ ಲೆಟರು ಅಲ್ಲ ಸೆಕೆಂಡ್ ಲೆಟರ್ ಇರಬೇಕಲ್ವಾ, ಫಸ್ಟ್ ಲೆಟರ್ನ ಸ್ಕಿಪ್ ಮಾಡಬೇಕು. ಆ ಸ್ಕಿಪ್ ಮಾಡೋಕ್ಕೆ ನಾವು ಅಂಡರ್ ಸ್ಕೋರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಸೆಕೆಂಡ್ ಲೆಟರ್ ಏನಿರಬೇಕು, ಎ ಇರಬೇಕಲ್ವಾ, ಅದಕ್ಕೆ ಎ ಕೊಡ್ತೀನಿ. ರಿಮೈನಿಂಗ್ ಏನಾದರೂ ಇರ್ಬೋದು, ಅದಕ್ಕೆ ಪರ್ಸೆಂಟೇಜ್ನ ಕೊಡ್ತೀನಿ. ನೋಡ್ಬೋದು ಇಲ್ಲಿ ಸೆಕೆಂಡ್ ಲೆಟರ್ ಯಾರ್ಯಾರ್ದು ಎ ಐತೆ ಅವ್ರ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಐತೈತೆ. ಇಷ್ಟು ಬಂದು ಲೈಕ್ ಆಪರೇಟರ್ಸು.